MS ಪಾಳ್ಯ ಟು ಯಲಹಂಕ ಲವ್ ಸ್ಟೋರಿ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ MS ಪಾಳ್ಯ ಟು ಯಲಹಂಕ ಲವ್ ಸ್ಟೋರಿ. ಏನಿದು? ಟಿಕೆಟ್ ಕೊಡುತ್ತಲೇ ಯುವತಿಯನ್ನ ಪಟಾಯಿಸಿದ್ದ ಕಂಡಕ್ಟರ್. ಮೊದಲ ಮದುವೆಯನ್ನ ಮುಚ್ಚಿಟ್ಟು ಯುವತಿ ಜೊತೆ ಜಾಲಿ ಟ್ರಿಪ್ ಮಾಡಿದ್ನಂತೆ ಈ ಹೈನಾತಿ. ಜಾಲಿ ಟ್ರಿಪ್ ಮುಗಿಸಿದ ಬಳಿಕ ದೇವಾಲಯದಲ್ಲಿ ಯುವತಿಯೊಂದಿಗೆ ಕಂಡಕ್ಟರ್ ಮದುವೆಯಾಗಿದ್ದಂತೆ. ಮದುವೆಯಾದ 3 ತಿಂಗಳಿಗೆ ಗೊತ್ತಾಯಿತು ಕಂಡಕ್ಟರ್ನ ದೋಖಾ. ಯುವತಿ ಗರ್ಭಿಣಿ ಮಾಡಿ ತಲೆ ಮರೆಸಿಕೊಂಡಿದ್ದ ಕಂಡಕ್ಟರ್. ಹೊಟ್ಟೆಯಲ್ಲಿರುವ ನನ್ನ ಮಗುವಿಗೆ ತಂದೆ ಬೇಕೆಂದು ಯುವತಿ ಹಠ ಹಿಡಿದಿದ್ದಾಳೆ. ಇದೀಗ ನ್ಯಾಯ ಕೊಡಿಸಿ ಅಂತ ಬೆಂಗಳೂರು ಪೊಲೀಸರ ಮೊರೆ ಹೋಗಿದ್ದಾಳೆ ಆ ಯುವತಿ. ಬೆಂಗಳೂರಿನಲ್ಲಿ MS ಪಾಳ್ಯ ಟು ಯಲಹಂಕ ಲವ್ ಸ್ಟೋರಿ. ಟಿಕೆಟ್ ಕೊಡುತ್ತಲೇ ಯುವತಿಯನ್ನ ಪಟಾಯಿಸಿದ್ದ ಕಂಡಕ್ಟರ್. ಮೊದಲ ಮದುವೆ ಮುಚ್ಚಿಟ್ಟು ಯುವತಿ ಜೊತೆ ಜಾಲಿ ಟ್ರಿಪ್ ಮಾಡ್ತಾ ಇದ್ದ. ಜಾಲಿ ಟ್ರಿಪ್ ಮುಗಿಸಿದ ಬಳಿಕ ದೇವಾಲಯದಲ್ಲಿ ಯುವತಿಯೊಂದಿಗೆ ಮದುವೆಯಾಗಿದ್ದ. ಮದುವೆಯಾದ 3 ತಿಂಗಳಿಗೆ ಗೊತ್ತಾಯಿತು ಕಂಡಕ್ಟರ್ನ ದೋಖಾ. ಯುವತಿ ಗರ್ಭಿಣಿ ಮಾಡಿ ತಲೆ ಮರೆಸಿಕೊಂಡಿದ್ದ ಈ ಕಂಡಕ್ಟರ್. ತಲೆ ಮರೆಸಿಕೊಂಡಿದ್ದಾನೇನು? ಹೊಟ್ಟೆಯಲ್ಲಿರುವ ನನ್ನ ಮಗುವಿಗೆ ತಂದೆ ಬೇಕು ಅಂತ ಯುವತಿ ಹಠ ಹಿಡಿದಿದ್ದಾಳೆ. ನನಗೆ ನ್ಯಾಯ ಕೊಡಿಸಿ, ತಂದೆ ಬೇಕು ಮಗುವಿಗೆ ಅಂತ ಬೆಂಗಳೂರು ಪೊಲೀಸರ ಮೊರೆ ಹೋಗಿರುವಂತಹ ಘಟನೆ. ನೀವಿಲ್ಲೇನು ಗಮನಿಸ್ತಾ ಇದ್ದೀರಲ್ಲ ಟಿವಿ ಸ್ಕ್ರೀನ್ ಮೇಲೆ, ಆತನೇ ಕಂಡಕ್ಟರ್. ಮುಂದಿರುವಂತದ್ದು ಆ ಯುವತಿ. ಆಕೆಯನ್ನ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗಿ ಜಾಲಿ ಟ್ರಿಪ್ ನೆಲ್ಲ ಮುಗಿಸಿ ಮತ್ತೆ ನಂತರ ಆಲ್ರೆಡಿ ಒಂದು ಮದುವೆ ಆಗಿತ್ತು. ಮತ್ತೆ ಹುಡುಗಿಯನ್ನ ಪಟಾಯಿಸಿ ಟಿಕೆಟ್ ಕೊಡುತ್ತಲೇ ಹುಡುಗಿಯನ್ನ ಪಟಾಯಿಸಿ ಮೊದಲ ಮದುವೆಯನ್ನ ಮುಚ್ಚಿಟ್ಟು ಜಾಲಿ ಟ್ರಿಪ್ ಅನ್ನ ಮಾಡಿ, ಜಾಲಿ ಟ್ರಿಪ್ ಮುಗಿಸಿದ ಬಳಿಕ ದೇವಾಲಯದಲ್ಲಿ ಕಂಡಕ್ಟರ್ ಮದುವೆಯನ್ನ ಆಗಿದ್ದಾನೆ. ಮದುವೆಯಾದ 3 ತಿಂಗಳ ಆದ್ಮೇಲೆ ಗೊತ್ತಾಗಿದೆ ಕಂಡಕ್ಟರ್ನ ಈ ದೋಖಾ. ಯುವತಿಯನ್ನ ಗರ್ಭಿಣಿ ಮಾಡಿ ತಲೆ ಮರೆಸಿಕೊಂಡಿದ್ದಾನೆ ಕಂಡಕ್ಟರ್. ಹೊಟ್ಟೆಯಲ್ಲಿರುವ ನನ್ನ ಮಗುವಿಗೆ ತಂದೆ ಬೇಕು ಅಂತ ಇದೀಗ ಯುವತಿ ಹಠ ಹಿಡಿದಿದ್ದಾಳೆ. ನನಗೆ ನ್ಯಾಯ ಕೊಡಿಸಿ ಅಂತ ಬೆಂಗಳೂರು ಪೊಲೀಸರ ಮೊರೆ ಹೋಗಿದ್ದಾಳೆ. ಬೆಂಗಳೂರಿನಲ್ಲಿ MS ಪಾಳ್ಯ ಟು ಯಲಹಂಕ ಒಂದು ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ. ಟಿಕೆಟ್ ಕೊಡುತ್ತಲೇ ಯುವತಿಯನ್ನ ಪಟಾಯಿಸಿದ್ದ ಈ ಹೈನಾತಿ ಕಂಡಕ್ಟರ್. ಮೊದಲ ಮದುವೆಯನ್ನ ಮುಚ್ಚಿಟ್ಟು ಯುವತಿ ಜೊತೆ ಜಾಲಿ ಟ್ರಿಪ್ ನಡೆಸಿದ್ದ. ಜಾಲಿ ಟ್ರಿಪ್ ಮುಗಿಸಿ ದೇವಾಲಯದಲ್ಲಿ ಮದುವೆಯಾಗಿದ್ದ ಕಂಡಕ್ಟರ್.
ಮದುವೆಯಾದ 3 ತಿಂಗಳಿಗೆ ಗೊತ್ತಾಯ್ತಂತೆ ಯುವತಿಗೆ ಕಂಡಕ್ಟರ್ ನಡೆಸಿರುವಂತಹ ದೋಖ. ಯುವತಿ ಗರ್ಭಿಣಿ ಮಾಡಿ ತಲೆ ಮರೆಸಿಕೊಂಡಿದ್ದ ಕಂಡಕ್ಟರ್. ಹೊಟ್ಟೆಯಲ್ಲಿರುವ ನನ್ನ ಮಗುವಿಗೆ ತಂದೆ ಬೇಕೆಂದು ಈಗ ಯುವತಿ ಹಠ ಹಿಡಿದಿದ್ದಾಳೆ. ನ್ಯಾಯ ಕೊಡಿಸಿ ಅಂತ ಪೊಲೀಸರ ಮೊರೆ ಹೋಗಿದ್ದಾಳೆ.